ವೀಕ್ಷಕರೇ ನಮಸ್ಕಾರ, ನಾನು ಪೂಜಾ ಹಿರೇಗೌಡ. ಈ ದೇಶದಲ್ಲಿ ಬಿಲಿಯನಿಯರ್ಗಳು ಇನ್ನಷ್ಟು ಹೆಚ್ಚಾಗಬೇಕಾ? ಬಿಲಿಯನಿಯರ್ಗಳು ಹೆಚ್ಚಿದಷ್ಟು ಈ ದೇಶದ ಬಡ ಮಧ್ಯಮ ವರ್ಗಕ್ಕೆ ಲಾಭ ಆಗುತ್ತಾ? 2021 ಹೋಲಿಕೆ ಮಾಡಿದ್ರೆ 2023ರಲ್ಲಿ ಆದಾಯ ಅಸಮಾನತೆಯಲ್ಲಿನ ಕುಸಿತ ಭಾರತದ ಪಾಲಿಗೆ ನಿಜವಾಗಿಯೂ ಮಹತ್ವದಾಗಲಿದೆಯಾ? ಈ ಕುಸಿತದ ಪ್ರಯೋಜನಗಳು ದೇಶದ ಕಡಿಮೆ ಆದಾಯದ ವರ್ಗಗಳನ್ನ ಮುಟ್ಟುತ್ತಾ? ಆದಾಯ ಅಸಮಾನತೆಯಲ್ಲಿನ ಕುಸಿತ ನಿಜವಾದ ಆರ್ಥಿಕ ಬೆಳವಣಿಗೆಯನ್ನು ಸೂಚಿಸುತ್ತಾ ಅಥವಾ ಅದು ಕೇವಲ ಅಂಕಿಅಂಶಗಳ ಭ್ರಮೇನ? ಲಕ್ಷಾಂತರ ಜನರು ಇನ್ನೂ ಕೂಡ ಮೂಲಭೂತ ಅವಶ್ಯಕತೆಗಳಿಗಾಗಿ ಹೋರಾಡ್ತಾ ಇರುವಾಗ ಭಾರತ ಈ ಕುಸಿತವನ್ನು ಸಂಭ್ರಮಿಸುವಂತಹ ಸ್ಥಿತಿ ಇದೆಯಾ? ಭಾರತ ಇನ್ನೂ ಮಿಲಿಯನಿಯರ್ಗಳನ್ನೇ ಸೃಷ್ಟಿ ಮಾಡಬೇಕಾ ಅಥವಾ ಮಧ್ಯಮ ಮತ್ತೆ ಕಡಿಮೆ ಆದಾಯದ ವರ್ಗಗಳ ಉನ್ನತಿಯ ಕಡೆಗೆ ಗಮನ ಹರಿಸಬೇಕಾ? ಈ ಆದಾಯ ಅಸಮಾನತೆ ಕುಸಿತ ಆನೆಯನ್ನು ಕಚ್ಚುವ ಇರುವೆಗೆ ಸಮಾನ. ವಾಸ್ತವದಲ್ಲಿ ಇದು ಎಷ್ಟು ಮಹತ್ವದಾಗಿದೆ? ಈ ಗಂಭೀರ ಪ್ರಶ್ನೆಗಳ ಕುರಿತು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.